ಏನ್ರೋ ಏನೋ ಮಾತಾಡ್ತಾ ಇದ್ದೀರಾ? ಅದೇ ದೊಡ್ಡಪ್ಪ, ಅಣ್ಣ ಹೇಗಿದ್ದಾನೋ ಏನೋ ಅಂತ. ಪಾಪ ಅಪ್ಪ ತುಂಬ ಗಾಬರಿಯಾಗಿದ್ದಾರೆ. ಏನೋ ಬರಬೇಕು ಅಂತ ಬಂದೆ, ಆದರೆ ನನ್ನ ಮನಸ್ಸೆಲ್ಲ ಅಲ್ಲೇ ಕೃಷ್ಣನ ಹತ್ರನೇ ಇದೆ ಅಣ್ಣ. ಹೇಗಿದ್ದಾನೆ ಅಂತ ಏನಾದರೂ ಫೋನ್ ಮಾಡಿ ಕೇಳಿದ್ರ ಬಾವಾ? ಈಗಷ್ಟೇ ನಾನು ಅವ್ರಿಗೆ ಫೋನ್ ಮಾಡಿದ್ದೆ. ಗುರುಗಳು ಏನು ತೊಂದರೆ ಇಲ್ಲ ಅಂತ ಹೇಳಿದಾರಂತೆ. ಇಂಥ ಒಳ್ಳೆ ಸುದ್ದಿ ಹೇಳಿದ್ರಿ ದೊಡ್ಡಪ್ಪ. ಈಗ ನನ್ನ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಪ್ರೋಸೆಸ್ ಆಗಿದೆ, ಬಾ ಒಳಗೆ. ಅನಂತು ಕೃಷ್ಣ ಈಗ ಆರಾಮಾಗಿದ್ದಾನಂತ ಕಣೋ. ಚಿಕ್ಕಪ್ಪ, ಎಂಥ ಒಳ್ಳೆ ಸುದ್ದಿ ಹೇಳಿದೆ. ಅಮ್ಮಯ್ಯ, ಥ್ಯಾಂಕ್ ಗಾಡ್. ಅನಂತ್ ಅವರೇ, ರಿಜಿಸ್ಟರ್ ಆಫೀಸರ್ ನಿಮ್ಮ ಅಣ್ಣನ್ ಕರೀತಿದ್ದಾರೆ. ಗಾಯತ್ರಿ ಅವರೇ, ಈಗ ನಮ್ಮಣ್ಣ ಆರಾಮಾಗಿದ್ದಾನಂತೆ. ಓ, ಒಳ್ಳೆ ಸುದ್ದಿನೇ ಹೇಳಿದ್ರಿ. ಒಳ್ಳೆಯವ್ರನ್ನ ಆ ದೇವ್ರೆ ಪರೀಕ್ಷೆ ಮಾಡ್ತಾನೆ, ಅದನ್ನ ಬಿಟ್ಟು ಶಿಕ್ಷೆ ಕೊಡಲ್ಲ. ಅನಂತು, ಈ ಹುಡುಗಿ ನಿನಗೆ ಚೆನ್ನಾಗಿ ಗೊತ್ತೇನೋ? ಹಾಗೇನೂ ಇಲ್ಲ ಚಿಕ್ಕಮ್ಮ. ಏನಿಲ್ಲ ಕಣೋ, ನೀವು ಮಾತಾಡ್ತಿರೋದು ನೋಡ್ತಿದ್ರೆ. ಹಾಗೇನೂ ಇಲ್ಲ ಚಿಕ್ಕಮ್ಮ. ಬನ್ನಿ ಒಳಗಡೆ ಹೋಗೋಣ. ಹಾ, ನಡಿ ಬನ್ನಿ. ಕೃಷ್ಣ, ಆಫೀಸಲ್ಲಿ ನಿಮ್ಮ ಮನೆಯವ್ರು ಇದ್ದಾರೆ, ನೀವು ಹೋಗಿ. ಯಾಕೆ, ನೀನ್ ಬರಲ್ವಾ? ಇಲ್ಲ, ನಾನು ಹೋಗ್ಬೇಕು. ಸರಿ, ಆದ್ರೆ ಈವ್ನಿಂಗು ನನ್ನ ಬರ್ಡೇ ಪಾರ್ಟಿ ಇದೆ, ಮರ್ತೋಗ್ಬೇಡ. ಬಾಯ್ ಬಾಯ್. ಅಣ್ಣ, ವೆಂಕಟಗಿರಿ ಕಾಲೋನಿಗೆ ಹೋಗಿ. ಲ್ಯಾಂಡ್ ಯಾರ ಹೆಸರಲ್ಲಿ ರಿಜಿಸ್ಟರ್ ಮಾಡಬೇಕು? ನನ್ನ ಹೆಸರಲ್ಲಿ ಸರ್. ನನ್ನ ಹೆಸರು ಪಣಿ. ನಿಮ್ಮ ಹೆಸರಲ್ಲ, ಈ ಪೇಪರ್ ಮೇಲೆ ಸೈನ್ ಮಾಡಿ. ಅನಂತು, ಕರೆಕ್ಟ್ ಟೈಮಿಗೆ ಬಂದೆ ಅಣ್ಣ. ನೀನೀಗ ಹೇಗಿದೆಯಾ ಕೃಷ್ಣ? ನಾನ್ ಚೆನ್ನಾಗಿ ಇದೀನಿ ಡ್ಯಾಡಿ. ಹೌದು, ನೀನು ಇಲ್ಲಿಗೆ ಹೇಗೆ ಬಂದೆ? ನನ್ನನ್ನ ಸುಂದರಿ ಇಲ್ಲಿ ಕರ್ಕೊಂಬಂದ್ಬಿಟ್ಲು. ಸುಂದರಿ ಯಾರು? ಈ ಸುಂದ್ರಿ ಯಾರೋ ಏನೋ, ಆದ್ರೆ ನಮ್ಮ ಪಾಲಿಗೆ ವಿಲನ್ ಆಗ್ತಿದ್ದಾಳೆ. ಅನಂತ್ ಅವರೇ, ಈಗ ರಿಜಿಸ್ಟ್ರೇಷನ್ ಫಣಿ ಅವ್ರ ಹೆಸರಲ್ಲಿ ಮಾಡ್ಬೇಕಾ? ಬೇಡ ಬೇಡ, ನಮ್ಮ ಅಣ್ಣನ ಹೆಸರಲ್ಲೇ ರಿಜಿಸ್ಟ್ರೇಷನ್ ಆಗಬೇಕು. ಹೌದಮ್ಮ, ಕೃಷ್ಣನ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಬೇಕು. ಸರಿ ಸರ್, ಆವಾಗಲೇ ರೆಡಿ ಮಾಡಿ ಡಾಕ್ಯುಮೆಂಟ್ಸ್ನ ಇವ್ರಿಗೆ ಕೊಡ್ತೀನಿ. 1 ನಿಮಿಷ. ಸರ್,
ಏನೋ ನೀನ್ ಒಂದ್ ಸೈನ್ ಮಾಡಿದ್ರೆ ಈ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಆಗ್ತಿತ್ತಲ್ಲೋ. ಈಗಲೂ ಕೂಡ ನನ್ನ ಹೆಸರಲ್ಲೇ ಈ ಲ್ಯಾಂಡ್ ರಿಜಿಸ್ಟ್ರೇಷನ್ ಆಗ್ತಿರೋದು ಡ್ಯಾಡ್. ಅವನು ಬಂದ್ಮೇಲೂ ನಿನ್ನ ಹೆಸ್ರಿಗೆ ಹೇಗೋ ರಿಜಿಸ್ಟ್ರೇಷನ್ ಮಾಡ್ತಾರೆ? ಮಾಡ್ತಾರೆ, ಮಾಡಬೇಕು. ಯಾಕಂದರೆ ಆ ಕೃಷ್ಣ ಡಾಕ್ಯುಮೆಂಟ್ಸಲ್ಲಿ ಮಾಡಿರೋ ಹಾಗೇನೆ ಸೈನ್ ಮಾಡಬೇಕಲ್ವಾ? ಹೌದು ಕಣೋ, ಇವನಿಗೆ ತಲೆ ಕೆಟ್ಟಿದೆ, ಅದ್ರ ಜೊತೆಗೆ ನೆನಪು ಹೋಗಿದೆ. ಇನ್ ಸೈನ್ ಹೇಗೆ ಹಾಕ್ತಾನೆ? ವಯಸ್ಸಾಗಿದ್ರು ಚಿಕ್ಕ ಮಕ್ಕಳು ಹಾಗೆ ಬಿಹೇವ್ ಮಾಡ್ತಾನೆ ಅಂತ ಕೃಷ್ಣ ಬಗ್ಗೆ ರಿಜಿಸ್ಟರ್ ಗೊತ್ತಾದರೆ ಬೇರೆಯವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಅವರೇ ಹೇಳ್ತಾರೆ. ಅಣ್ಣ, ಆಫೀಸರ್ ನಿನ್ನ ಹೆಸರು ಕೇಳಿದ್ರೆ ನಿನ್ನ ಹೆಸರು ಮಾತ್ರ ಹೇಳು, ಬೇರೆ ಏನು ಮಾತಾಡ್ಬೇಡ, ಸರಿನಾ? ಆಯ್ತು. ಬಾಲಕೃಷ್ಣ ಅಂದ್ರೆ ನೀವೇನಾ? ನಾನೇ ಬಾಲಕೃಷ್ಣ. ಇಲ್ಲಿಗೆ ಬನ್ನಿ, ಇದರಲ್ಲೊಂದು ಸೈನ್ ಹಾಕಿ. ಅಂಕಲ್, ಜಾಗ ಬಿಡು. ಚಿಕ್ಕಮ್ಮ, ಅನಂತವ್ರೆ, ಅವ್ರ ಡಾಕ್ಯುಮೆಂಟ್ಸ್ನಲ್ಲಿರೋ ಹಾಗೆ ಸೈನ್ ಮಾಡ್ತಾರಲ್ವಾ? ಅದೇ ನನಗೂ ಡೌಟ್ ಆಗ್ತಿದೆ ಕಣ್ರಿ. ಈಗ ಹಾಗೆ ಹೇಳಿದ್ರೆ ಹೇಗೆ? ಕರೆಕ್ಟಾಗಿ ಸೈನ್ ಮಾಡಲಿಲ್ಲ ಅಂದ್ರೆ ರಿಜಿಸ್ಟರ್ ಆಫೀಸರ್ ಒಪ್ಪಲ್ಲ. ಒಂದು ನಿಮಿಷ ಅಣ್ಣ, ಜವಾಬ್ದಾರಿಯಿಂದ ಸೈನ್ ಮಾಡು. ಜವಾಬ್ದಾರಿಯಿಂದಲ್ಲ, ಪೆನ್ನಲ್ಲಿ ಮಾಡಬೇಕು. ಓಕೆ ಅಂಕಲ್, ಸೈನ್ ಮಾಡ್ದೆ. ಓಕೆ. ಅಣ್ಣ, ಅನಂತು, ಡ್ಯಾಡ್, ಅಣ್ಣನ ಕರ್ಕೊಂಡು ನೀವು ಪ್ರಕೃತಿ ವೈದ್ಯಶಾಲೆಗೆ ಹೋಗಿ, ನಾನು ಡಾಕ್ಯುಮೆಂಟ್ಸ್ ತಗೊಂಡು ಬರ್ತೇನೆ. ಸರಿ ಅನಂತ್. ನಡೀರಿ, ನಾವೆಲ್ಲ ಹೋಗೋಣ. ಎಲ್ಲ ಮುಗೀತು ಅಲ್ವಾಣ? ಇನ್ ಇಲ್ಲಿದ್ ಇನ್ನೇನ್ ಮಾಡೋದು? ಅಂಕಲ್, ಹೋಗೋಣ ಬನ್ನಿ. ಬಾ ಕೃಷ್ಣ. ಚಿಕ್ಕಮ್ಮ ಬನ್ನಿ. ಬಾ. ಅಯ್ಯೋ, ಅವ್ರು ಬಂದೇ ಬಿಟ್ರು. ಅಪರ್ಣ ಏನಾದ್ರು ಹೊರಗಡೆ ಹೋಗಿದ್ದಾಳೆ ಅಂತ ಗೊತ್ತಾದ್ರೆ ದೊಡ್ಡ ಜಗಳ ಮಾಡ್ತಾರೆ. ಈಗ ಏನ್ ಮಾಡ್ಲಿ? ಬಂದ್ರ ಅದ್ಕೆ? ಬನ್ನಿ ಬನ್ನಿ. ಎಷ್ಟ್ ಕಷ್ಟ ಪಡ್ತಿದ್ಯೇ ರಮಪ್ರಭಾ. ನಿನ್ ಮಗಳ ಮದ್ವೆ ಕೂಡ ಇಂಥ ಸಂಭ್ರಮ ಸಡಗರ ಇರಲ್ಲ ಅನ್ಸುತ್ತೆ ಕಣೆ. ಅದ್ಕೆ ಈ ಸಂಭ್ರಮ, ಈ ಸಡಗರ ಈ ಮದ್ವೆ ಆದ್ಮೇಲೆ ನೀನ್ ಕೊಡ್ತೀನಿ ಅಂದಿರೋ ದುಡ್ಡಿಗೋಸ್ಕರ. ಓಹೋ, ಅದಾ? ಕೊಡ್ತೀನಿ. ನನ್ ಮಗನ್ ಮದ್ವೆನ ನೀನೆಷ್ಟು ಜೋರಾಗಿ ಮಾಡ್ತೀಯೋ ಅಷ್ಟು ದುಡ್ಡು ಕೊಡ್ತೀನಿ. ಏನ್ ಹೇಳ್ತೀಯ ದಂಡ್ಪಿಂಡ? ಕೊಡೋಣ ಬಿಡಮ್ಮ. ಬನ್ನಿ ಅದ್ಕೆ, ಬಾ ನಡಿ. ಏಯ್, ನೀವಿಲ್ಲೇ ಇರೋ. ಸರಿ ಅಣ್ಣ. ಬರ ಮಾರತ್ಲಮ್ಮಲ್ಲ, ಬಾ ಕೂತ್ಕೋ. ಅಪ್ಪಯ್ಯ. ಬರ ಬಾ ಬಾ.
ಕೂತ್ಕೋ. ಹಾ. ಉರ್ವಶಿ ನೀರ್ ತಗೊಂಡ್ ಬಾ. ತಗೊಳ್ಳ. ರತ್ನ ತಗೊಂಬ. ಏನಪ್ಪಯ್ಯ, ನಾವಂದ್ರೇನೆ ಉರಿದ್ ಬೀಳ್ತಿದ್ ನೀನು ನಮ್ಗೆ ಹೊಸದಾಗ್ ಪ್ರೀತಿ ತೋರಿಸ್ತಿದ್ಯಲ್ಲ. ನಮ್ ಮಾತ್ ಕೇಳಿದ್ರೇನೆ ಕೋಪದಲ್ಲಿ ಕೂಗಾಡ್ತಿದ್ ನಿನ್ ಬಾಯಿ. ಮರ್ಯಾದೆ ತೋರಿಸ್ತಿದ್ಯಲ್ಲ ಏನಪ್ಪಯ್ಯ. ನಾವ್ ಕೊಟ್ಟ ದುಡ್ಡಿನ ಬ್ಯಾಗ್ನ ತೆಗೆದು ಎಸತ್ ನಿನ್ ಕೈಯಿಂದಾನೆ ಕುಡಿಯೋಕ್ ನೀರ್ ಕೊಡ್ತಿದ್ಯಾ ಅಂದ್ರೆ ಇದನ್ನ ನಂಬಕ್ಕಾಗತ್ತಾ? ಏನೋ ಆಗಿದೆ ಅಂತ ಅನುಮಾನ ಬರ್ತಿದೆ ನೋಡಪ್ಪಯ್ಯ. ನನ್ನ ಅಪ್ಪು ಎಲ್ಲಿ? ರೂಮಲ್ಲಿದ್ದಾಳೆ ಬಾವಾ. ಕರಿ ಅವಳನ್ನ. ಮಲ್ಕೊಂಡಿದ್ದಾಳೇನೋ, ಬರ್ತಾಳೆ ಹೀರೋ. ತುಂಬಾ ಹೊತ್ತಿಂದ ಯಾಕೋ ರೂಮಲ್ಲೇ ಇದ್ದಾಳೆ. ಏನು ತುಂಬಾ ಹೊತ್ತಿಂದ ರೂಮಲ್ಲೇ ಇದ್ದಾಳ? ಹೊರಗ್ ಬರಕ್ ಹೇಳಿ ಅವಳನ್ನ. ಅಕ್ಕ, ಎಷ್ಟೊತ್ತು ರೆಡಿ ಆಗ್ತೀಯಾ? ನಿನ್ನ ನೋಡಕ್ಕೆ ಗಿರಿಬಾವ ಮತ್ತೆ ಅತ್ತೆ ಬಂದ್ರು. ಬೇಗ ಬಾ. ಅಪರ್ಣ ಎಲ್ಲಿದ್ಯಮ್ಮ? ಅಪ್ಪೋ ಅಪ್ಪೋ, ಏ ನಡೀರೆ. ಅಪ್ಪು ಅಪ್ಪು, ಬಾಗಲ್ ತೆಗಿಯ ಅಪ್ಪು. ಏಯ್ ಅವಳು ಸ್ನಾನ ಮಾಡ್ಕೊಂಡು ಮಲ್ಕೊಂಡಿದ್ದಾಳೆ ಅನ್ಸುತ್ತೆ ಕಣೋ. ಸಾಯಿಸ್ತೀನಿ ಏನ್ ಅನ್ಕೊಂಡಿದ್ಯಾ? ಮುಚ್ಕೊಂಡು ನಿಂತ್ಕೋ. ಸುಮ್ನಿರಿ. ಅಪ್ಪು, ಅಪ್ಪು, ಬಾಗಲ್ ತೆಗಿಯ ಅಪ್ಪು. ಅಪ್ಪು, ಅಯ್ಯೋ ದಂಡ್ಪಿಂಡ, ಇಲ್ಲೇ ನಿಂತ್ಕೊಂಡು ಕೂಗ್ತಿದ್ಯಲ್ಲ. ಒದ್ದು ಬಾಗಲ್ ಮುರಿದಾದ್ರೂ ಸರಿ, ಒಳಗ್ ಹೋಗಿ ನೋಡು ಇದ್ದಾಳ ಅಂತ. ಇಷ್ಟು ಸಲ ಬಾಗಿಲು ತಟ್ಟಿದ್ರು ಯಾಕೆ ತೆಗಿಲಿಲ್ಲ? ತಲೆನೋವ್ತಾ ಇತ್ತು, ಮಲ್ಕೊಂಡಿದ್ದೆ. ಏನು ತಲೆನೋಯ್ತಿದ್ಯಾ? ಏ ರಮಪ್ರಭಾ, ನನ್ ಸೊಸೆಗೆ ದೃಷ್ಟಿ ಆಗಿದೆ ಅನ್ಸತ್ ಕಣೆ. ಹೋಗಿ ಕೆಂಪ್ ನೀರ್ ತಗೊಂಡ್ ಬಾ, ದೃಷ್ಟಿ ತೆಗಿತೀನಿ. ಅದೆಲ್ಲ ಏನೂ ಬೇಡ ಅತ್ತೆ, ಈಗ ತಲೆನೋವು ಕಮ್ಮಿ ಆಗಿದೆ. ಅತ್ತೆ, ಮೆಹಂದಿ ಹಾಕೋರ್ ಬಂದ್ರು. ಇವ್ರೇನಾದು ಮೆಹಂದಿ ಹಾಕೋರು? ಬನ್ನಿ ಬನ್ನಿ, ಮೆಹಂದಿ ಹಾಕೋರಂತೆ. ಬನ್ನಿ, ನೀನ್ ಬಾರೆ ಅಪ್ಪು. ನಿಮ್ ಕೈ ಕೊಡಿ. ಏಯ್ ಡುಮ್ಮಿ, ನಾನ್ ನಿನಗೆ ಕೈ ಕೊಡಲ್ಲ. ನೀನ್ ಹಾಕೋ ಅವಶ್ಯಕತೆ ಇಲ್ಲ. ನನ್ನ ಅಪ್ಪನೇ ನಂಗೆ ಹಾಕ್ತಾಳೆ. ಬಾ.
ನೀನ್ ಹೋಗು. ಹಾ. ಅಯ್ಯೋ, ಬಾವನ್ಗೆ ಯಾವ ಕೆಲ್ಸ ಆದ್ರೂ ನಮ್ಮ ಅಪ್ಪಣ್ಣ ಅಕ್ಕನೇ ಮಾಡ್ಬೇಕು. ಬಾಕ ಅಪ್ಪು ಬಾ ಕೂತ್ಕೋ. ಕೂತ್ಕೋ ಅಪರ್ಣ. ಓ ಅಪ್ಪು ಕೂತ್ಕೊಳ್ಳೆ. ಅಪ್ಪು ನಿನ್ ಕೈಯಾರೆ ನಂಗ್ ಮೆಹಂದಿ ಹಾಕ್ತೀಯಾ? ಮದ್ವೆ ಆಗೋ ಹುಡುಗಂಗೆ ಮೆಹಂದಿ ಹಾಕೋಕೆ ಯೋಚನೆ ಮಾಡ್ತಿದ್ಯಲ್ಲೇ? ಯಾಕೆ ಭಯ ಆಗ್ತಿದ್ಯಾ? ನಾನ್ ನಿನ್ನೆ ನೋಡ್ತಾ ಇರ್ತೀನಿ, ನೀನ್ ನಾನ್ ನೋಡ್ದೆ ಮೆಹಂದಿ ಹಾಕು. ಏನು? ಮೆಹಂದಿ ಹಾಕೋ. ಇಲ್ಲಿ ನೋಡಪ್ಪೋ, ಒಳ್ಳೆ ಡಿಸೈನ್ ಹಾಕೆ. ನನ್ ಮಗನ್ ಕೈ ಕೆಂಪಾಗಿ ಹೊಳಿತಿರ್ಬೇಕು. ಹಾಕು. ಹಾಕೆ. ಹಂಗೆ ಒಂದ್ ಮುತ್ಕೊಡೆ. ಓಯ್ ದಂಡ್ಪಿಂಡ ತೋರ್ಸೋ ನೋಡು. ಏನೇ ಅಪ್ಪು, ಏನೇ ನನ್ ಮಗನ್ ಕೈ ಮೇಲೆ ಹದ್ಬಿಡ್ಸಿದ್ಯಾ ನೀನು? ಎಷ್ಟು ಸೊಕ್ಕೆ ನಿನ್ಗೆ? ನೀನ್ ಅತಿಯಾಗಿ ಆಡ್ತಿದ್ಯಾ. ನನ್ ಮಗ ನಿನ್ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದಾನೆ? ಹದ್ದಿನ ತರ ಕಾಣಿಸ್ತಿದ್ದಾನ ಏನು? ಹದ್ದು ಅನ್ಕೊಂಡ್ರು ಅದಕ್ಕೆ ಅವಮಾನ. ಹದ್ದನ್ ಬಿಡಿಸ್ಬೇಕು ಅಂತ ಹೇಗ್ ಅನಿಸ್ತೆ ನಿನ್ಗೆ? ಸಾಕ್ ಸಾಕ್ ನಿಲ್ಸಿ. ನನ್ನ ಅಪ್ಪು ಏನ್ ಬಿಡ್ಸಿದ್ರು ಕರೆಕ್ಟ್ ಆಗೇ ಇರುತ್ತೆ. ನಾನ್ ಹದ್ದುನೇ. ಇವಳು ನನ್ ಮದ್ವೆ ಆಗೋ ಹುಡುಗಿ ಅಲ್ಲ. ಈ ಕೋಳಿ ಮರಿ ಎಲ್ಲಿದ್ರು ನಾನಿದ್ನ ಹಿಡ್ಕೊಂಡು ಹಾರಿ ಹೋಗ್ತೀನಿ ಅಂತ ಈಗ ಡಿಸೈನ್ ಮಾಡಿದಳ ಕಣಮ್ಮ. ನೋಡಿದ್ರ ಅತ್ತೆ, ಈಗ್ಲೇ ಬಾವ ಮದ್ವೆ ಆಗೋ ಹುಡ್ಗಿನ ವಹಿಸ್ಕೊತಿದ್ದಾನೆ. ಹೌದು ಬಿದ್ದಿದ್ದಾನಲ್ವಾ ಅವಳಿಗೆ? ಹೌದು ಮತ್ತೆ. ಅಪ್ಪು, ನಂಗ್ ಬೇಕಾಗಿರೋದು ನಿನ್ ಕೈಯಾರೆ ನಾನ್ ಮೆಹಂದಿ ಹಾಕ್ಸ್ಕೊಳ್ಳೋದಲ್ಲ, ನಿಂಗೆ ನಾನ್ ಹಾಕ್ತೀನಿ ಮೆಹಂದಿ.